ಇನ್ನು ಚುನಾವಣೆ ಸಂದರ್ಭ ಬೇರೆ ಬೇರೆ ನಾಯಕರಿಗೆ ಬೇರೆ ಬೇರೆ ರೀತಿಯಾದಂತ ಬೇರೆ ಬೇರೆ ರೀತಿಯಲ್ಲಿ ಅಭಿಮಾನವನ್ನ ವ್ಯಕ್ತಪಡಿಸೋದನ್ನ ಗಮನಿಸ್ತಾ ಇರ್ತೀವಿ. ರೇವಣ್ಣ ಅವ್ರ ಕುಟುಂಬಕ್ಕೂ ಕೂಡ ಇವತ್ತೋರ್ವ ರೈತ ತನ್ನ ಅಭಿಮಾನವನ್ನ ಸೊಪ್ಪು ಕೊಡುವ ಮುಖಾಂತರವಾಗಿ ಬೆಂಬಲಿಸಿದ. ತೆನೆ ಹೊತ್ತ ಮಹಿಳೆಯ ಪಕ್ಷಕ್ಕೆ ರೈತ ಸೊಪ್ಪು ಕೊಟ್ಟು ಬೆಂಬಲವನ್ನ ಸೂಚಿಸಿದ್ದಾನೆ. ಇದು ಚನ್ನರಾಯಪಟ್ಟಣ ಜೆಡಿಎಸ್ ಸಮಾವೇಶದಲ್ಲಿ ಇವತ್ತು ನಡೆದಂತಹ ಘಟನೆ. ರೇವಣ್ಣ ಅವರಿದ್ರಂತೆ, ಆಮೇಲೆ ಭವಾನಿ ರೇವಣ್ಣ ಅವರಿದ್ರಂತೆ, ಆಮೇಲೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ವೇದಿಕೆ ಮೇಲೆ ಇದ್ದಂತಹ ಸಂದರ್ಭದಲ್ಲೇ ಓರ್ವ ರೈತ ಬಂದು ತಾನು ಸೊಪ್ಪನ್ನ ಕೊಟ್ಟು ಶುಭ ಹಾರೈಕೆಯನ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಏನು ಸಂತೇಶ್ವರ ಮತ್ತು ಅಡತಿ ಭಾಗದ ಕಡೆಗೆ ನೀರು ಹೋಗ್ತಾ ಇಲ್ಲ, ಅದು ಬೆಳಗುಲಿ ಕಡೆ ಹೊನ್ನಾದೇವಿ ಕಡೆಗೆ ಆ ಬಗ್ಗೆ ರೇವಣ್ಣ ನೋಡ್ತಾ ಇದೀವಲ್ಲ ಇಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಅವರ ಪುತ್ರನಿಗೆ ಶುಭ ಕೋರ್ತಾ ಇರುವಂತ ಸಂದರ್ಭ. ಬರೋ ರೈತ ಬಂದ್ರು, ಎಲ್ರಿಗೂ ಸೊಪ್ಪು ಕೊಡ್ತಾ ಇದ್ದಾರೆ. ಆಮೇಲೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಅದನ್ನಷ್ಟೇ ವಿನಮ್ರವಾಗಿ ಅದನ್ನ ಸ್ವೀಕರಿಸಿ ಆತನಿಗೆ ಹಸ್ತಲಾಘವವನ್ನು ಮಾಡಿದ್ರು. ಆಮೇಲೆ ರೈತ ಉಳಿದಂಥವ್ರಿಗೆಲ್ರಿಗೂ ಕೂಡ ಸೊಪ್ಪು ಕೊಟ್ಟು ರೇವಣ್ಣ ಅವ್ರಿಗೆ ಕೈ ಮುಗಿದು ಕೈ ಕುಲುಕಿ ಹೋಗೋದು ನೋಡ್ತಾ ಇದ್ವಿ. ರೇವಣ್ಣ ಅವ್ರು ತಮ್ಮ ಕೈಯಲ್ಲಿ ಸೊಪ್ಪನ್ನು ಪತ್ನಿಗೆ ಕೊಟ್ಟರು, ತಗೋ ಅಡುಗೆಗಾಗುತ್ತೆ ಅನ್ನೋ ರೀತಿಯಲ್ಲಿ ಕೊಟ್ಟರು. ಬಹುಶಃ ಸೊಪ್ಪಿನ ವ್ಯಾಪಾರಿ ಅಂತ ಕಾಣಿಸುತ್ತೆ ಅವರು. ಈ ಥರ ತಮ್ಮ ಅಭಿಮಾನವನ್ನು ಆ ವ್ಯಕ್ತಿ ಇವತ್ತು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಹೇಳಿದ್ದು, ತೆನೆ ಹೊತ್ತ ಮಹಿಳೆಯ ಪಕ್ಷಕ್ಕೆ ಇವತ್ತು ರೈತ ಸೊಪ್ಪು ಕೊಡೋ ಮುಖಾಂತರವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದಂಥ ಸಂದರ್ಭ ಇದೆಲ್ಲ. ಅದು ಈ ಥರ ಚುನಾವಣೆ ಸಂದರ್ಭದಲ್ಲಿ ತಾವು ಇಷ್ಟಪಡುವಂಥ ನಾಯಕರು ತಮ್ಮ ಕೈಗೆ ಸಿಗ್ತಾರೆ, ಬೇರೆ ಟೈಮ್ನಲ್ಲಿ ಸಿಗೋದು ಕಷ್ಟ. ಸೊ ಕೈಗೆ ಸಿಕ್ಕಂಥ ಸಂದರ್ಭದಲ್ಲಿ ಹೀಗೆ ತಮ್ಮ ಅಭಿಮಾನವನ್ನು ಈ ವ್ಯಕ್ತಿ ವ್ಯಕ್ತಪಡಿಸಿದಂಥ ರೀತಿ. ಅಲ್ಲಿ ಏನು ಸಂತೇಶ್ವರ